ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ವ್ಲಾಗ್ ಆ್ಯಂಡ್ ನೆಕ್ಸ್ಟ್ ಯುಗಾದಿ ಹಬ್ಬಕ್ಕೆ ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಫುಲ್ಲಾಗೆ ಬೇಗ ಎದ್ದು ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸಿದ್ದಾಯಿತು. 10:30ಗೆಲ್ಲನೂ ಪೂಜೆ ಮುಗಿಸಿದ್ದೆ ನಾನು. ಹಿಂದಿನ ದಿವಸನೇ ಮನೆಯೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಡೀಪಾಗಿ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಹಬ್ಬದ ದಿವಸ ಹರಿಬರಿ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೆ. ಸೊ ಮನೆಯವರು ಮಾವಿನಕಾಯಿ ಇರುವಂಥದ್ದೇ ಮಾವಿನ ಎಲೆಗಳದ್ದು ಕಿತ್ಕೊಂಬಂದಿದ್ರು. ಅದನ್ನು ಬಂದು ದೇವ್ರ ಹತ್ರ ಈ ಥರ ಇಟ್ಟಾಯಿತು. ನಾನು ಬಂದು ಒಂದು ಸ್ವಲ್ಪ ಬೇಗ ರೆಡಿಯಾಗಿ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲನೂ ಎಣ್ಣೆ ಎಲ್ಲ ಅಪ್ಲೈ ಮಾಡಿಬಿಟ್ಟು ಅವ್ರಿಗೆ ಬಿಸಿಲಲ್ಲಿ ನಿಲ್ಲಕ್ಕೆ ಹೇಳ್ಬಿಟ್ಟು ನಾನು ಬಂದು ಫಸ್ಟು ಪೂಜೆ ಮುಗಿಸ್ಕೊಂಡೆ. ಆಮೇಲೆ ಅವ್ರದ್ದು ಎಲ್ಲ ಸ್ನಾನ ಎಲ್ಲ ಮುಗ್ದಿದ್ದಾದಮೇಲೆ ಅವ್ರೂ ಪೂಜೆ ಎಲ್ಲ ಮಾಡಾಯಿತು. ಹಾಗೆಯೇ ಹಬ್ಬಕ್ಕೆ ಅಂತ ಬೆಳಗ್ಗೆ ಬಂದು ನಾನು ಕೊಬ್ಬರಿ ಅನ್ನ ಮಾಡಿಬಿಟ್ಟು ಮೊಸರು ಬಜ್ಜಿ ಮಾಡಿದ್ದೆ. ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕಿ ರುಬ್ಬಿ ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿ ಒಂದೊಳ್ಳೆ ಮಸಾಲೆ ರೈಸ್ ಥರ ಮಾಡಿ ಪಲಾವ್ ಮಾಡಿದ್ದೆ. ಮತ್ತು ಬಂದು ಊಟಕ್ಕೆ ಅಂತ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಕಾಮಾಗಿ ಮಾಡ್ಕೊಳ್ಳೋಣ, ಯಾಕಂದರೆ ಎಲ್ಲರೂ ಊಟ ಮಾಡೋದಕ್ಕೆ 11:30 ಆಗೋಯಿತು. ಅದಕ್ಕೆ ನಾನು ಒಬ್ಬಟ್ಟಿಗೆಲ್ಲ ನೆನೆಸಿಟ್ಟಿದ್ದೆ. ಒಬ್ಬಟ್ಟಿಗೆ ಮತ್ತು ವಡೆಗೆ ಎಲ್ಲನೂ ನೆನೆಸಿಟ್ಟಿದ್ದೆ. ಸರಿ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಹೇಳಿ 11:30ಗೆಲ್ಲ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರೆ ಹೇಗೂ 3:30 ಆಗುತ್ತೆ ಅಂತ ಗೊತ್ತು ನನಗೆ. ಸೊ ಅದಕ್ಕೆ ಎವ್ರಿ ಇಯರ್ ಅದೇ ಥರನೇ ಅಡುಗೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಅಷ್ಟಾಗುತ್ತೆ ಟೈಮು. ಸೊ ಒಬ್ಬಳೇ ಮಾಡೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ತೊಗರಿಬೇಳೆನೂ ಬೇಯಿಸಿದ್ದಾಯಿತು. ಕಡಲೆಬೇಳೆ ಹಾಕಿಲ್ಲ ಈ ಸಲ, ತೊಗರಿಬೇಳೆ ಹಾಕಿನೇ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿಬಿಟ್ರೆ ಜಾಸ್ತಿ ಗ್ಯಾಸ್ಟ್ರಿಕ್ ಟೈಪ್ ಆಗಿಬಿಡತ್ತೆ ಹಾಗಾಗಿ. ಸೊ ಸಾಂಬಾರು ಬಂದು ಇವತ್ತು ಕಡಲೆಕಾಳು ಹಾಕಿ ಕೋಸು ಮತ್ತು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಹಾಕಿ ಕುರ್ಮಾ ಥರ ಮಸಾಲೆ ಸಾಂಬಾರು ಥರ ಮಾಡಿದ್ದು. ಮತ್ತು ಬೆಲ್ಲ ಬಂದು ಬಾಣಲಿಯಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆಯೇ ಹಿಟ್ಟು ಕೂಡ ರೆಡಿ ಮಾಡಿಟ್ಟಾಯಿತು. ಇನ್ನೊಂದು ಅರ್ಧ ಗಂಟೆ ನೆಂದರೆ ಅದು ಚೆನ್ನಾಗಿ ರಬ್ಬರ್ ಥರ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಬೇಳೆ ಬೇಯಿಸಿಟ್ಕೊಂಡಿರೋ ನೀರಲ್ಲಿ ರಸಮ್ ಮಾಡಬೇಕು. ರಸಮ್ಗೆಲ್ಲನೂ ರುಬ್ಬಿಟ್ಕೊಂಡು ಅದಕ್ಕೂ ಕೂಡ ಎಲ್ಲ ಕಲಸಿಟ್ಕೊಂಡು ಮತ್ತು ವಡೆ ಕೂಡ ರುಬ್ಬಿಟ್ಕೊಂಡೆ. ಉದ್ದಿನ ವಡೆಗೆ ನನ್ನ ಮಗನಿಗೆ ಈ ಸಲ ಪಕ್ಕದಲ್ಲೇ ಕೂರಿಸ್ಕೊಂಡು ಒಂದು ಸ್ವಲ್ಪ ಒಬ್ಬಟ್ಟು ಮಾಡೋದು ಮತ್ತು ಅದನ್ನು ತಟ್ಟೋದನ್ನ ಹೇಳಿಕೊಟ್ಟೆ. ಯಾಕಂದರೆ ನಾವು ಮಕ್ಕಳಿಗೆಲ್ಲ ಒಂಚೂರು ಹೇಳ್ಕೊಡೋವಾಗ ಅವ್ರಿಗೂ ಕೂಡ ಅದು ರೂಢಿ ಆಗುತ್ತೆ, ಸ್ವಲ್ಪ ಜೊತೆಗಿರ್ತಾರೆ. ಯಾವಾಗಲೂ ಒಬ್ಬಳೇ ಎಲ್ಲ ಮಾಡೋದಕ್ಕೆ ನನಗೂ ಘಾಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಅವನಿಗೂ ಹೇಳಿಕೊಟ್ಟೆ. ಅವನು ಕೂಡ ಪಕ್ಕದಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ಒಂದು 2ನೇ ಒಬ್ಬಟ್ಟು 3ನೇ ಒಬ್ಬಟ್ಟಲ್ಲಿ ಒಂದು ಸ್ವಲ್ಪ ಸರ್ವ್ ಮಾಡಿಕೊಂಡ. ಅದನ್ನು ಹಾಗೆಯೇ ನಾನು ಮಾಡ್ತಿದ್ದೆ. ಸ್ವಲ್ಪ ಬೇಗನೆ ಆಯಿತು. ಅವನು ತಟ್ತಿದ್ದ, ನಾನು ತಟ್ತಿದ್ದೆ. ಬೇಗ ಒಬ್ಬಟ್ಟೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಈ ಸಲ ಬಂತು. ಪರ್ಫೆಕ್ಟ್ ಒಬ್ಬಟ್ಟಾಗಿ ಈ ಸಲ ಆಗಿತ್ತು. ಹಾಗೆಯೇ ಅಡುಗೆ ಕೆಲಸ ಎಲ್ಲ ಆಗಿದ್ದಾಗದೆ ಹಾಗೆಯೇ ಬೇಗ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಕಿಚನ್ ಕ್ಲೀನ್ ಮಾಡಿಕೊಂಡು ಹಾಗೆ ಒಂದು ಸತಿ ಕಿಚನ್ ಒರೆಸ್ಕೊಂಬಿಟ್ಟೆ. ಯಾಕಂದರೆ ಎಣ್ಣೆ ಇದು ಎಲ್ಲ ಎಗರಿತು. ಒಬ್ಬಟ್ಟು ಕಾಲ್ಗೆಲ್ಲನೂ ಅಂಟ್ತಾನೆ ಇತ್ತು. ಸರಿ ಆಯಿತು, ನೀಟಾಗಿರಲಿ ಅಂಥೇಳಿ ಒರೆಸ್ಕೊಂಡಿದ್ದಾಯಿತು. ಹಾಗೆ ಮಾರನೇ ದಿವಸ ಇನ್ನು ಹೇಗಿದ್ರೂ ನಾವು ನಾನ್ ವೆಜ್ ಮಾಡೋ ಹಾಗಿಲ್ಲ ಅಲ್ವಾ. ಸೋಮವಾರ ಬಿದ್ದಿರೋದ್ರಿಂದ ಮಂಗಳವಾರ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದ್ವಿ. ಮಂಗಳವಾರ ಮನೆಯವರು ಮಟನ್ನು ಮತ್ತು ಚಿಕನ್ ಎಲ್ಲ ಸ್ವಲ್ಪ ಚಿಕ್ಕದಾಗೆ ತರಿಸ್ಕೊಂಡಿದ್ದೆ. ಹಾಗೆ ಆ ಅಡುಗೆ ಎಲ್ಲನೂ ಮಾಡ್ತಿದ್ದ ಹಾಗೆ ನನಗೇನು ಫೇವ್ರೇಟೋ ಅದನ್ನು ಮಾಡಿಕೊಂಡೆ ನಾನು. ನನಗೆ ಚಿಕನ್ ರೈಸ್ ಇಷ್ಟ. ಅಂದರೆ ಸಿಂಪಲ್ಲಾಗಿ ಬೋನ್ ಇಲ್ಲದೆ ಚಿಕನ್ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ರಾ ಆಗಿ ಯಾವುದು ಮಸಾಲೆ ರುಬ್ಬದೆ ಏನಿರುತ್ತೋ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಎಷ್ಟು ಜನಕ್ಕೆ ಇದು ಇಷ್ಟ ಇಲ್ಲ. ನಮ್ಮಮ್ಮ ಇದನ್ನು ಮಾಡಿಕೊಡೋರು ನನಗೆ. ಬಟ್ ನಾನೊಂಚೂರು ಬೇಕಾಬಿಟ್ಟಿಯಾಗಿ ಮಾಡಿದ್ರೆ ಹೇಗಿರುತ್ತೋ ಆ ಥರನೇ ಮಾಡಿಕೊಂಡೆ. ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಯಾಕಂದರೆ ಎಲ್ಲರಿಗೂ ಅಡುಗೆ ಮಾಡ್ತೀವಿ. ಮಟನ್ ಸಾಂಬಾರಾಗಲಿ, ಚಿಕನ್ ಆಗಲಿ, ಕಬಾಬ್ ಆಗಲಿ ಎಲ್ಲನೂ ಮಾಡ್ತೀವಿ. ಆದರೆ ನನಗಿಷ್ಟವಾಗಿರೋದನ್ನ ನಾನು ಮಾಡ್ಕೊಂಡಿಲ್ಲ ಅಂದರೆ ಫುಲ್ಫಿಲ್ಲೇ ಅನಿಸಲ್ಲ. ಅದಕ್ಕೇ ಒಂಚೂರು ಎಣ್ಣೆ, ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಈರುಳ್ಳಿ ಒಂದೇ ಒಂದು, ಸ್ವಲ್ಪ ಕರಿಬೇವಿನ ಸೊಪ್ಪು, ಚಿಕನ್ ಒಂದು 3-4 ಪೀಸಷ್ಟು ಚಿಕನ್ ಇತ್ತು. ಅದನ್ನು ಸಣ್ಣದಾಗಿ ಹಚ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಅದು ಹಸಿದೆಲ್ಲ ವಾಸನೆ ಹೋಗ್ತಿದ್ದ ಹಾಗೆಯೇ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಜಸ್ಟ್ ಪೆಪ್ಪರ್ ಹಾಕಿ ಬೇಯಿಸ್ಕೊಳ್ಳೋದಷ್ಟೇ. ಇದಕ್ಕೆ ಯಾವುದೇ ರೀತಿ ಮಸಾಲೆ ಆಗಲಿ ಎಕ್ಸ್ಟ್ರಾ ಫ್ಲೇವರ್ಸ್ ಆಗಲಿ ಏನೂ ಆ್ಯಡ್ ಮಾಡಿಲ್ಲ. ಬಟ್ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರಿಗೂ ಮಾಡಿ ಎಲ್ಲರಿಗೂ ಊಟ ಬಡಿಸ್ತೀವಿ. ನಮಗೆ ಅಂತ ಒಂದು ಸ್ವಲ್ಪ ಆದ್ರೂ ನಾವೇನಾದರೂ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಅದು ನಮಗೊಂದು ಫುಲ್ಫಿಲ್ ಆಗಿ ಫೀಲ್ ಆಗುತ್ತೆ. ಯಾಕಂದರೆ ಮಟನ್ ಸಾಂಬಾರಾಗಲಿ, ಚಿಕನ್ ಸಾರಾಗಲಿ, ಇಲ್ಲ ಗೊಜ್ಜುಗಳಾಗಲಿ ಏನೇ ಮಾಡಿದ್ರೂ ಕೂಡ ಅದು ನಾವು
ಮಕ್ಕಳು ತಿನ್ನಲಿ, ಹಸ್ಬೆಂಡ್ ತಿನ್ನಲಿ ಅಂತ ಹೇಳಿ ನೋಡಿ ಮಾಡಿರ್ತೀವಿ. ಬಟ್ ನಮಗೆ ಅಂತ ನಾವೇನೂ ಸಪ್ರೇಟಾಗಿ ಮಾಡ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ನಾನು ಇವತ್ತು ಒಂದು ಸ್ವಲ್ಪ ಚಿಕನ್ ಫ್ರೈ ಥರ ಮಾಡಿಕೊಂಡೆ. ನಮ್ಮಮ್ಮ ಇದಕ್ಕೆ ಲಿವರು, ಗುಂಡಿಕಾಯಿ ಎಲ್ಲನೂ ಹಾಕಿ ಇದೇ ಥರನೇ ಮಾಡೋರು. ಬಟ್ ಇನ್ನೂ ಒಂದು ಸ್ವಲ್ಪ ನಮ್ಮಮ್ಮ ಎಫರ್ಟ್ ಹಾಕಿ ಮಾಡೋರು. ಅಂದರೆ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿಟ್ಟು ಮಾಡೋರು. ಬಟ್ ಅಷ್ಟು ತಾಳ್ಮೆ ಇಲ್ಲ, ತಿನ್ನಬೇಕು ಅನ್ನಿಸ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಬೇಗ ಇದನ್ನೇ ಮಾಡಿಕೊಂಡೆ ನಾನು. ಮಾಡಿಬಿಟ್ಟು ಇದನ್ನೊಂದು ಸ್ವಲ್ಪ ಅದು ಚಿಕನ್ ಬೆಂದಿದ ತಕ್ಷಣವೇ ಒಂದು ಸ್ವಲ್ಪ ಹಾಗೆಯೇ ಸೌಟಲ್ಲೇ ಸ್ವಲ್ಪ ದೊಡ್ಡದಾಗಿರೋದನ್ನೆಲ್ಲ ಹಾಗೆ ಸ್ಮ್ಯಾಶ್ ಥರ ಮಾಡಿಕೊಂಡು ಹಾಗೆಯೇ ಒಂದು ಸ್ವಲ್ಪ ಬಟ್ಲು ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಅಷ್ಟೇ ಟೇಸ್ಟಾಗಿ ಬಂದಿತ್ತು. ನಿಜವಾಗ್ಲೂ ನಾವು ನೋಡಿ ಮಾಡೋದು ಅಷ್ಟು ಟೇಸ್ಟಾಗಿ ಬರುತ್ತೋ ಇಲ್ಲೋ, ಒಂದು ಸ್ವಲ್ಪ ಬೇಕಾಬಿಟ್ಟಿಯಾಗಿ ಮಾಡೋದು ಅಷ್ಟೇ ಟೇಸ್ಟಾಗಿರುತ್ತೆ. ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡೆ, ಟೇಸ್ಟಾಗಿರುತ್ತೆ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಣ್ಣೆ ಇಲ್ಲ ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ಕರಗಿಸಿಟ್ಟಿರುವಂಥ ಬೆಣ್ಣೆ ಇತ್ತು, ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಂಡೆ. ಹಾಗೆ ಏನೇನು ಅಡುಗೆ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ ನಾನು. ಸೊ ಇದು ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂಥೇಳಿ ಒಂದು ಬಟ್ಲು ಕೂಡ ಮುಚ್ಚಿಬಿಟ್ಟೆ ನಾನು. ಅದಕ್ಕೆ ಎಷ್ಟು ಬೇಕೋ ಅಷ್ಟಾಗಿ ಮುದ್ದೆ ತೊಳಿಸ್ತಿದ್ದೆ. ಹಾಗೆಯೇ ಮಟನ್ ಸಾಂಬಾರು ಆಗಿತ್ತು, ರಸಮ್ ಕೂಡ ರೆಡಿ ಇತ್ತು, ಕಬಾಬ್ ಕೂಡ ಹಾಕಿಟ್ಬಿಟ್ಟಿದ್ದೆ. ಇನ್ನೇನು ಮುದ್ದೆ ಆಗಿದ ತಕ್ಷಣ ಊಟ ಮಾಡ್ಕೊಳ್ಳೋದಷ್ಟೇ ಬಾಕಿ. ಸೊ ಅದಕ್ಕೇ ಕಬಾಬ್ನು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿದೆ. ಪೀಸ್ಗಳನ್ನು ಕಟ್ ಮಾಡಿ ಕಬಾಬ್ ಹಾಕಿದ್ದು. ಯಾಕಂದರೆ ಕೆಲವು ಟೈಮಲ್ಲಿ ದಪ್ಪ ಪೀಸ್ ಹಾಕಿದಾಗ ಬೇಗ ಬೇಯೋದೇ ಇಲ್ಲ ಒಳಗಡೆ ಎಲ್ಲ, ಹಾಗಾಗಿ ಮೀಟ್ ಹಾಗೇ ಇರುತ್ತೆ. ಹಾಗಾಗಿ ತುಂಬ ಹೊತ್ತು ಬೇಯಿಸಿದ್ರೆ ಮೇಲಿರೋದನ್ನೆಲ್ಲ ಸೀದ್ಸ್ದಂಗೆ ಆಗಿಬಿಡತ್ತೆ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇವತ್ತು ಕಬಾಬ್ ಹಾಕಿದ್ದು. ತುಂಬ ಚೆನ್ನಾಗಿ ಟೇಸ್ಟಾಗಿ ಆಗಿತ್ತು. DMS ಕಬಾಬ್ ಪೌಡ್ರ್ ಹಾಕಿ ಕಬಾಬ್ ಮಾಡಿದ್ದೆ. ಒಂದು ಸ್ವಲ್ಪ ಕಾರ್ನ್ಫ್ಲವರು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ DMS ಕಬಾಬ್ ಪೌಡ್ರ್ ಹಾಕಿ ಕಲಸಿದ್ದು, ಮೊಟ್ಟೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಟೇಸ್ಟಾಗಿ ಕಬಾಬ್ ಬಂದು ತುಂಬಾ ಟೇಸ್ಟಾಗಿತ್ತು. ಮಕ್ಕಳೆಲ್ಲ ಅದೇ ಹೇಳ್ತಿದ್ರು, ಚೆನ್ನಾಗಿದೆ ಇವತ್ತು, ತುಂಬ ಚೆನ್ನಾಗಾಗಿದೆ ಅಂತ. ಇಂಟ್ರೆಸ್ಟ್ ಇಟ್ಟು ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಾಗತ್ತೆ. ಖಾರಕ್ಕೆ ಅಂತ ಒಂದು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಅಂತ ಹಾಕಿದಾಗ ಚಿಕನ್ಗೆ ಬಂದು ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ, ಸೂಪರಾಗಿರುತ್ತೆ. ಸೊ ನಾನು ಖಾರದ ಪುಡಿ ಆಗಲಿ ಹಸಿಮೆಣಸಿನ್ಕಾಯಿ ಆಗಲಿ ಏನೂ ಹಾಕ್ತಾಯಿಲ್ಲ. ಜಸ್ಟ್ ಪೆಪ್ಪರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಜಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಅಷ್ಟೇ ಮುಗಿಯುತ್ತೆ. ಇನ್ನೊಂದು 5 ನಿಮಿಷ ನಾವು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ವಿ ಅಂದರೆ ಒಂದು ಒಳ್ಳೆ ಚಿಕನ್ ರೋಸ್ಟ್ ರೆಡಿ ಆಗುತ್ತೆ. ಇದಕ್ಕೆ ಬಿಸಿ ರೈಸನ್ನು ಹಾಕಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ 1-2 ಪೀಸ್ ಕಬಾಬು, ಒಂದೇ ಒಂದು ತುಂಡು ಈರುಳ್ಳಿ ಮತ್ತು ಸ್ವಲ್ಪ ಇದು ನಾವೇನಾದರೂ ಸೌತೆಕಾಯಿ ಅಂತವೇನಾದರೂ ಇಟ್ಕೊಂಡು ತಿಂದ್ಬಿಟ್ರಿ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಬಿರಿಯಾನಿ ಅದು ಇದು ಒಳ್ಳೆ ಫ್ಲೇವರ್ಡು ಅದು ಇದು ಅನಿಸೋದೇ ಇಲ್ಲ ನಮಗೆ. ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಮೈಲ್ಡಾಗಿ ನಮಗೆ ಎಗ್ಟೆ ಹೊಡೆಯಲ್ಲ, ಆ್ಯಸಿಡಿಟಿ ಆಗೋಲ್ಲ, ಏನೂ ಆಗೋದಿಲ್ಲ. ಬಿರಿಯಾನಿಗಿಂತ ನನಗೆ ಇದು ತುಂಬಾ ಇಷ್ಟ. ನನ್ನ ಫೇವ್ರೆಟ್ ಚಿಕನ್ ರೋಸ್ಟ್ ಇದು. ಸೊ ನಮ್ಮಮ್ಮ ಬಂದು ನಾವು ಚಿಕ್ಕ ವಯಸ್ಸಿದ್ದಾಗ ಇದೇ ಥರನೇ ಎಲ್ಲ ಜಾಸ್ತಿ ಚಿಕನ್ ಹಾಕಿ ಇದೇ ಥರನೇ ಫ್ರೈ ಮಾಡಿಬಿಟ್ಟು ಇಡ್ಲಿ ಮತ್ತು ದೋಸೆ ಮತ್ತು ರೈಸು ಈ ಥರ ಬಾಣಲಿಯಲ್ಲೇ ರೈಸ್ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಎಲ್ಲರಿಗೂ ಬಂದು ತುತ್ತ ಹಾಕೋರು. ಆ ಕೊನೆಯಲ್ಲಿ ಇರುವಂಥ ಮಸಾಲೆನೆಲ್ಲ ಸೈಡಿಂದ ಫುಲ್ಲಾಗಿ ಕಲಿಸ್ಕೊಂಡು ನಮ್ಮಮ್ಮ ನಮಗೆ ತುತ್ತು ಕೊಟ್ಟು ತಿನ್ನಿಸುವಾಗ ಅಷ್ಟು ಟೇಸ್ಟಾಗಿರೋದು. ನನಗೆ ಹಳೆ ನೆನಪುಗಳೆಲ್ಲ ಬರ್ತಾಯಿತ್ತು. ಅದೇ ಥರ ನಾನು ಮಾಡಿಕೊಂಡು ತಿಂದೆ, ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ಬೆಣ್ಣೆ ಹಾಕಿದ್ರಿಂದ ಒಂದು ಸ್ವಲ್ಪ ಎಣ್ಣೆ ಥರ ಫ್ಲೇವರ್ಡ್ ಆಗಿತ್ತು, ಬಟ್ ಚೆನ್ನಾಗಿತ್ತು ಡಿಫ್ರೆಂಟಾಗಿ. ಒಂದ್ಸಲಿ ನೀವು ಇದೇ ಥರ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗ್ಬೋದು ನಾನು ಈ ಥರ ಮಾಡಿರೋದು. ಇದು ನೀವು ಲಿವರ್ ಇದ್ದರೆ, ಗುಂಡಿಕಾಯಿ ಇದ್ದರೆ ಅದನ್ನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಎಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದಾಗ ಖಾರದ ಪುಡಿ, ಖಾರದ ಪುಡಿ ಒಂಚೂರು ಹಾಕ್ಕೋಬೋದು. ನೋಡಿ, ಎಕ್ಸ್ಟ್ರಾ ಮಸಾಲ ಇಲ್ಲ, ಜಾಸ್ತಿ ಫ್ಲೇವರ್ಡ್ಸ್ ಏನೂ ಇಲ್ಲ, ಸ್ಪೈಸಸ್ ಇಲ್ಲ, ಮೈಲ್ಡಾಗಿ ಮಕ್ಕಳು ಕೂಡ ಇದನ್ನು ತಿನ್ಬೋದು, ಆ ಲೆವೆಲ್ಗಿತ್ತು ಇದು. ಒಂದು ಸ್ವಲ್ಪ ನನಗೆ ಅಂತ ಹಾಕ್ಕೊಂಡು 2 ಪೀಸ್ ಕಬಾಬ್ ಇಕ್ಕೊಂಡು ಒಂಚೂರು ಈರುಳ್ಳಿ ಇಕ್ಕೊಂಡು ತಿಂತಾಯಿದ್ದೀನಿ. ಹಬ್ಬ ಅದು ಇದು ಅಂತ ಹೇಳಿ ಹೆವಿಯಾಗಿ ವರ್ಕ್ ಮಾಡಿರ್ತೀವಿ, ನಮಗೆ ಅಂತ ಒಂಚೂರು ಅಡುಗೆ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆರಾಮಾಗಿ ಎಲ್ಲರ ಊಟನೂ ಆದಮೇಲೆ ಕುತ್ಕೊಂಡು ಈ ರೀತಿ ತಿನ್ನೋದಿದೆ ಅಲ್ಲ, ಅಷ್ಟೇ ನೆಮ್ಮದಿ, ಅಷ್ಟೇ ಸಮಾಧಾನ ಕೂಡ. ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಬಳೆ ಬಗ್ಗೆ ಕೇಳಿದ್ರಿ. ಡೈಲಿ ಯೂಸ್ಗೆ ಯಾವ ಬಳೆ ಯೂಸ್ ಮಾಡಿದ್ರೆ ಒಳ್ಳೆಯದು, ಯಾವ ಥರ ಯೂಸ್ ಮಾಡಿದ್ರೆ ಒಳ್ಳೆಯದು, ಯಾವ ರೀತಿ ನಾವು ಬೈ ಮಾಡಬೇಕು, ಎಷ್ಟು ಗ್ರಾಮ್ಸಲ್ಲಿ ಇರಬೇಕು ಅನ್ನೋ ಥರ ಎಲ್ಲ ಕೇಳಿದರೆ ಖಂಡಿತವಾಗ್ಲೂ ಹೇಳ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಈ ಬಳೆ ಬಂದು 22 ಕ್ಯಾರೆಟು
ಅಂದರೆ 916. ಸೊ ನಮಗೆ ಇದೇ ಇದರಲ್ಲೇ ಮಾಡಿಸ್ಕೋಬೇಕು. 75 ಗೋಲ್ಡ್ ಅಂತ ಬರುತ್ತೆ, ಅದು ಬೇಡ. 18 ಕ್ಯಾರೆಟ್ ಅಂತ ಬರುತ್ತೆ, ಅದೆಲ್ಲ ಬೇಡ. 22 ಕ್ಯಾರೆಟಲ್ಲಿ ನಿಮಗೆ ಹಾಲ್ಮಾರ್ಕ್ ಹಾಕಿರುವಂತಹ ಬಳೆಯನ್ನೇ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಫುಲ್ಲಾಗಿ ಕಂಪ್ಲೀಟಾಗಿದೆ ಹಾಲ್ಮಾರ್ಕ್ ಇದು. ನೆಕ್ಸ್ಟು 22 ಕ್ಯಾರೆಟು 916 ಇದು ಮಾಡಿರೋದು HUID ಅಂತ ಹೇಳ್ತಾರೆ ಇದಕ್ಕೆ. HUID ಹಾಲ್ಮಾರ್ಕ್ ಅಂತ ಅಂದರೆ ಯಾರ ಅಂಗಡಿಯಲ್ಲಿ ಯಾರು ಮಾಡಿಸಿರ್ತೀವೋ ಅವ್ರದ್ದು ಬಂದು ನಮಗೆ ಕೋಡ್ ಇರುತ್ತೆ. ಸೊ ಈಗೇನಂತಂದರೆ ಈ ಒಂದು ಬಳೆಯಲ್ಲಿ ಒಟ್ಟಾರೆ ಈ ಬಳೆ ಬಂದು 20 ಗ್ರಾಮ್ ಇದೆ. ಸೊ ನನಗೆ ಎರಡು ಮಾಡಿಸ್ಕೊಂಡಿದ್ದು ನಾನು. ನೋಡಿ ಇಲ್ಲೊಂದು ಕೈಯಲ್ಲಿದೆ. ಟೋಟಲಾಗೆ 40 ಗ್ರಾಮಲ್ಲಿ ನಾನು ಮಾಡಿಸ್ಕೊಂಡಿದ್ದು. ಇದು 20 ಗ್ರಾಮು. ನಾವು ಯಾವತ್ತೇ ಆಗಲಿ ಬಳೆ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ 16 ಗ್ರಾಮು 20 ಗ್ರಾಮೇ ಮಾಡಿಸ್ಕೋಬೇಕು. 12 ಗ್ರಾಮಿಂದ ಸ್ಟಾರ್ಟ್ ಇದೆ. ಅದೆಲ್ಲನೂ ಯಾವುದಾದ್ರೂ ಒಂದು ಫಂಕ್ಷನ್ಗೋ ಯಾವುದಾದ್ರೂ ಹಬ್ಬಕ್ಕೋ ಹಾಕಿ ಎತ್ತಿಡುವಂಥದ್ದಷ್ಟೇ. ನಾವು ಡೈಲಿ ಯೂಸ್ಗೆಲ್ಲನೂ ಅಟ್ಲೀಸ್ಟ್ ನಮಗೆ 2000ನಾದರೂ ಇರಲೇಬೇಕು, ಇಲ್ಲ 3000ನಾದರೂ ಇರಲೇಬೇಕು. ಇದು ಬಂದು 2500 ಬರುತ್ತೆ, ಅಂದರೆ 8 ಗ್ರಾಮ್ 1000ಗೆ. ಇದು 20 ಗ್ರಾಮ್ ಇರೋದ್ರಿಂದ ಇದು ಹತ್ತತ್ರ 2019ರಲ್ಲಿ ಮಾಡಿಸ್ಕೊಂಡಿದ್ದು ನಾನು. 19ರಿಂದ 5 ವರ್ಷ ಆಗ್ತಾ ಬಂತು ಇದು ನಾನು ಮಾಡಿಸ್ಕೊಂಡು, 5-6 ವರ್ಷ ಆಗ್ತಾ ಬಂತು. ಸೊ ಇದು ಇನ್ನೂ ನೋಡಿ ಒಂದು ಸ್ವಲ್ಪ ಕೂಡ ನನಗೆ ಒಂದು ಸ್ವಲ್ಪ ಮುಗ್ದಂಗೆ ಆಗಿದೆ ಇಲ್ಲೆಲ್ಲ ಸೈಡ್ ಅಷ್ಟೇ, ಯಾಕಂದರೆ ಡೈಲಿ ಯೂಸ್ ಮಾಡೋದ್ರಿಂದ. ಸೊ ಈ ರೀತಿಯೇ ಬಳೆಯನ್ನು ಮಾಡಿಸ್ಕೋಬೇಕು. ಆವಾಗ ನಮಗೆ ಹೇಗೂ ಒಂದು 5ರಿಂದ 6 ವರ್ಷ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತು ನೆಮ್ಮದಿಯಾಗಿ ನಾವು ಮಲಗೋವಾಗ ಕೂಡ ಅಷ್ಟೇ, ಯಾವುದಾದ್ರೂ ಏನಾದರೂ ಬಿಟ್ಬಿಡತ್ತಾ, ಡ್ಯಾಮೇಜ್ ಆಗುತ್ತಾ ಅನ್ನೋ ಥರ ಭಯ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಡಿಸೈನ್, ಯಾವುದೇ ರೀತಿ ಸ್ಟೋನ್ ಏನೂ ಇಲ್ಲ ಇದರಲ್ಲಿ, ಚಿನ್ನದಲ್ಲೇ ಡಿಸೈನ್ ಮಾಡಿಸಿರೋದು. ನೋಡಿ ಇದು ಸಿಂಪಲ್ಲಾಗಿ ಈ ಡಿಸೈನನ್ನು ಕೊಡಿಸಿರೋದು. ಅಂದರೆ ಈ ಬಳೆ ಫ್ರೇಮನ್ನು ಮಾಡಿಕೊಂಡು ಇದ್ರ ಮೇಲೆ ಈ ರೀತಿ ಡಿಸೈನನ್ನು ಹಾಕ್ಕೊಡ್ತಾರೆ. ಹೆವಿ ವರ್ಕ್ ಎಲ್ಲ ಏನೂ ಇಲ್ಲ. ನಾನು ಇದಕ್ಕೆ ಬಂದು 10% ಕೂಲಿ ಕೊಟ್ಟಿದ್ದೆ ಅಷ್ಟೇ. ಚಿನ್ನ ಕೊಡಿಸ್ಬಿಟ್ಟು 10% ಕೂಲಿ ಕೊಟ್ಟಿದ್ದೆ. ಇದು ನಮ್ಮ ರಿಲೇಟಿವ್ಸ್ ಅವ್ರ ಹತ್ರನೇ ಮಾಡಿಸ್ಕೊಂಡಿದ್ದು, ಹಂಗಾಗಿ ನನಗೆ 10%ಗೆ ಮಾಡಿಕೊಟ್ರವರು. ವೇಸ್ಟೇಜ್ ಎಲ್ಲ ಏನೂ ಇಲ್ಲ. ಚಿನ್ನ ಮಾತ್ರ 22 ಕ್ಯಾರೆಟ್ಗೆ ಏನು ಬೇಕೋ ಅದು ದುಡ್ಡು ಕೊಟ್ಟು, ಹಳೇದೊಂದು ಸ್ವಲ್ಪ ಬಳೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದು ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಚಿನ್ನ ಕೊಡಿಸಿ, ಆ ಬಳೆನ ಎಷ್ಟು ತಗೊಳ್ತಾರೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿಸ್ಕೊಂಡು ಮಿಗ್ಲಿದ ದುಡ್ಡನ್ನು ಕೊಟ್ಟು ಚಿನ್ನಕ್ಕೆ ನಾನು ಲಾಸ್ಟಲ್ಲಿ ಬಂದು ಇದಕ್ಕೆ ಕೂಲಿಯನ್ನು ಪೇ ಮಾಡಿದೆ. ಸೊ ಟೋಟಲಾಗಿ 40 ಗ್ರಾಮ್ ಇದು. 40 ಗ್ರಾಮ್ಗೆ ನಮಗೆ 10% ಅಂತಂದರೆ ಆಗ ಅವತ್ತಿನ ರೇಟ್ಗೆ ನಮಗೆ ಪರ್ಸೆಂಟೇಜಲ್ಲಿ ಲೆಕ್ಕ ಬೀಳುತ್ತೆ. ಅವಾಗಿನ ಗ್ರಾಮ್ 4500 ಇದೆ ಅಂತಂದಾಗ ನಾನು ಮಾಡಿಸಿದಾಗ 4600 ಚಿಲ್ಲರೆ ಇತ್ತು ಇದು 2019ರಲ್ಲಿ. ಆಗ 4600 ಅಂತಂದರೆ 10% ಅಂದಾಗ ನಮಗೆ 450 ಇಲ್ಲ 470 ರೂಪಾಯಿ ಬಂದು 10% ಅಷ್ಟು ಕೂಲಿ ಆ ಥರ ಬಿದ್ದಿತ್ತು. ಸೊ ಆ ಥರ ಕೊಟ್ಟು ಮಾಡಿಸ್ಕೊಂಡಿದ್ದು. ನೋಡಿ ಇಲ್ಲಿವರೆಗೂ ಚೆನ್ನಾಗಿ ಒಳ್ಳೆ ರೀತಿಯಾಗಿ ಇದು ಬಾಳಿಕೆ ಬಂದಿದೆ. ತಗೊಂಡ್ರೆ ಈ ರೀತಿ ತಗೋಬೇಕು, ತಿನ್ನಾಗಿ ಬರುತ್ತೆ. ಅಂದರೆ ಈ ಬಳೆಯಲ್ಲಿ ಅರ್ಧ ಸೈಜ್ ಏನಿರುತ್ತೆ ಅದರಲ್ಲೆಲ್ಲ ಆ ಥರ ಎಲ್ಲ ಬಳೆಗಳು ಬರ್ತವೆ. ಮತ್ತು ರಿಂಗ್ ಥರ ಇರುತ್ತೆ, ಮೇಲೆಲ್ಲನೂ ಡಿಸೈನ್ಸ್ ಜಾಸ್ತಿ ಇರುತ್ತೆ, ಸ್ಟೋನ್ಸ್ ಇರುತ್ತೆ, ಅವೆಲ್ಲನೂ ಬಾಳಿಕೆ ಬರಲ್ಲ. ಮಾಡಿಸ್ಕೊಂಡ್ರೆ ಈ ರೀತಿ ಒಂಚೂರು ಅಗಲಕ್ಕೆ ನೋಡೋದಕ್ಕೂ ಕೈಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ಮತ್ತು ಬಳೆ ಹಾಕಿರೋದು ನೀಟಾಗಿ ನಮ್ಮ ಕೈಗೇನೆ ಚೆನ್ನಾಗದು ಅಂದಬೇಕು. ಕೆಲವು ಬಳೆಗಳು ಹಾಕ್ಕೊಂಡಂಗೆ ಇರಲ್ಲ, ಅಷ್ಟು ಸಣ್ಣ ಇರ್ತವೆ. ಸೊ ನೋಡಿ ತೊಗೊಳ್ಳಿ. ಅಟ್ಲೀಸ್ಟ್ 20 ಗ್ರಾಮ್ ಒಂದು ನೀವು ಮಾಡಿಸ್ಕೊಂಡ್ರೆ ನೀವು ಒಂದು 10 ವರ್ಷಕ್ಕೊಂದ್ಸಲಿನೋ 8 ವರ್ಷಕ್ಕೊಂದ್ಸಲಿನೋ ಚೇಂಜ್ ಮಾಡೋ ಥರ ಇರುತ್ತೆ ಬಳೆ. ಸೊ ಆ ಥರ ಬಾಳಿಕೆ ಬರುತ್ತೆ ನಾವು ಯೂಸ್ ಮಾಡ್ದಂಗೆ. ನೋಡಿ ನಾನು ಡೈಲಿ ಮನೇಲಿ ಬಟ್ಟೆ ಒಗಿತೀನಿ, ಪಾತ್ರೆ ತೊಳಿತೀನಿ, ಮನೆ ಕೆಲಸ ಎಲ್ಲ ಮಾಡ್ತೀನಿ. ಆದ್ರೂ ನನಗೆ ಬಳೆ ಇಲ್ಲಿವರೆಗೂ ಈ ಲೆವೆಲ್ಗೆ ಡ್ಯಾಮೇಜ್ ಆಗಿರೋದು, ಜಾಸ್ತಿ ಏನೂ ಆಗಿಲ್ಲ. ನೀವು ನೋಡ್ಬೋದು ಫುಲ್ ಕಂಪ್ಲೀಟಾಗಿ ರೌಂಡ್ ಆಗಿತ್ತು. ಈಗ ಒಂಚೂರು ಇಲ್ಲಿ ನಕ್ ಬಿದ್ದಿದೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಸೊ ನೀವು ಮಾಡಿಸ್ಕೊಳ್ಳೋ ಥರ ಇದ್ದರೆ 20 ಗ್ರಾಮ್ಸಲ್ಲಿ ಇಲ್ಲ 18 ಗ್ರಾಮ್ಸ್ ಇಲ್ಲ 20 ಗ್ರಾಮ್ಸಲ್ಲಿ ಮಾಡಿಸ್ಕೊಳ್ಳಿ. ಈಗ ರೇಟ್ ಕೂಡ ಜಾಸ್ತಿ ಆಗ್ತಾಯಿದೆ, 8500 ಆಗ್ತಾಯಿದೆ ಇವಾಗ. ಏಪ್ರಿಲ್ ಬಿಗಿನಿಂಗಲ್ಲಿರುವಂಥ ರೇಟು ನೋಡಿಕೊಂಡು ನೀವು ಮಾಡಿಸ್ಕೊಳ್ಳಿ. ಆಗ ನಿಮಗೆ ಲೈಫ್ ಟೈಮಲ್ಲಿ ಯಾವಾಗೋ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡೋದು ನೋಡಿ ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಉಳಿತಾಯನೂ ಆಗುತ್ತೆ. ಮತ್ತು ನಮಗೆ ಗಟ್ಟಿ ಇರುವಂತಹ ಬಳೆ ಕೂಡ ನಾವು ಮಾಡಿಸ್ಕೊಂಡಂಗೆ ಇರುತ್ತೆ. ನಾವು ದುಡ್ಡಿನ ಮಕ್ಕ ನೋಡಿ ಚಿನ್ನ ದೊಡ್ಡದಾಗಿ ಕಾಣಿಸುತ್ತೆ. ಕೆಲವು ಅಂಗಡಿಗಳಲ್ಲಿ ಬಳೆ ತುಂಬ ದೊಡ್ಡದಾಗಿ ದಪ್ಪಕ್ಕಿರುತ್ತೆ. ಅದನ್ನೇನು ಮಾಡ್ತಾರೆ, ಚೆನ್ನಾಗಿದೆ 10 ಗ್ರಾಮಲ್ಲಿರೋ ಬಳೆ ನಾನು ನೋಡಿದ್ದೀನಿ, 8 ಗ್ರಾಮಲ್ಲಿರೋ ಬಳೆ ಕೂಡ 20 ಗ್ರಾಮ್ ಬಳೆ ಥರ ಇದಕ್ಕಿಂತ ದೊಡ್ಡದಾಗಿ ಅಗಲವಾಗಿರುತ್ತೆ. ಬಟ್ ಅದು ಹಾಕೋವಾಗ್ಲೇ ಒಂಚೂರು
ಒಂಚೂರು ನಮ್ಮ ಸೈಜ್ ಏನಾದರೂ ಕೈ ದಪ್ಪ ಇತ್ತು ಅಂದರೆ ಅದು ಹೋಗ್ಬಿಡುತ್ತೆ. ಅಂಗಡಿಗಳಲ್ಲೇ ಹೇಳ್ತಾರೆ ನೋಡ್ಕೊಂಡು ಹಾಕಿ ಅಂತ. ಆ ರೀತಿಯೆಲ್ಲ ನೋಡ್ಕೊಂಡು ಹಾಕೋ ಅಷ್ಟು ಮಟ್ಟಿಗೆ ಏನು ಹಾಕ್ಬೇಕು ನಾವು ಅಲ್ವಾ. ಸೊ ಇದು ನೋಡಿ ನಾನು ಆರಾಮಾಗಿ ಹಾಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಟೈಟಾಗಿ ನೋಡಿ ಗಟ್ಟಿಯಾಗಿದೆ, ನಾನು ಸ್ವಲ್ಪ ರಫಾಗೆ ಯೂಸ್ ಮಾಡ್ತೀನಿ, ಏನೂ ಆಗಲ್ಲ. ಅಂಗಡಿಗಳಲ್ಲಿ ಜಾಸ್ತಿ ಸ್ಟೋನ್ ಇಟ್ಟು ಕಲರ್ ಇಟ್ಟು ನಮ್ಮನ್ನು ಯಾಮರ್ಸ್ಬಿಡ್ತಾರೆ ಕೆಲವು ಟೈಮಲ್ಲಿ. ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ಎಲ್ಲಾದರೂ ಹೋಗಿ ಬಂದು ಹಾಕ್ಕೊಂಡು ಬಿಚ್ಚೋ ಥರ ಇದ್ದರೆ ಮಾತ್ರ ಒಂದು ಸ್ವಲ್ಪ ಬೋಲ್ ಥರ ಇರೋ ಬಳೆಗಳು ನೀವು ತೊಗೋಬೋದು. ಡೈಲಿ ಯೂಸ್ ಅಂದಾಗ ಮ್ಯಾಕ್ಸಿಮಮ್ ಅಂದ್ರೂ 16ರಿಂದ 20 ಗ್ರಾಮ್ ಇರಲೇಬೇಕು. ಅದನ್ನು ನೋಡಿ ತೊಗೊಳ್ಳಿ ಅಷ್ಟೇ. ಸೊ ಕೆಲವು ಟೈಮಲ್ಲಿ ಮೋಸ ನಡೆಯುತ್ತೆ, ಅಂಗಡಿಗಳಲ್ಲಿ ಹೇಳ್ತಾರೆ ಡೈಲಿ ಯೂಸ್ ಹಂಗೆಲ್ಲ ಅಂತಾರೆ, ಬಟ್ ಆ ರೀತಿ ಇರಲ್ಲ. ಗಟ್ಟಿ ಇರಬೇಕು, ನೀವು ಅಲ್ಲಿ ಅಂಗಡಿಯಲ್ಲೇ ಹಿಂಗಂದು ನೋಡಿ ಗಟ್ಟಿ ಇರಬೇಕು, 20 ಗ್ರಾಮ್ ಇರಬೇಕು, ಆವಾಗ ನಿಮಗೆ ಬಾಳಿಕೆ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಖಾಂತರ ನಾನು ನಿಮಗೆ ಬಳೆ ವಿಷಯದಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಬಂದು ಹೇಳ್ತೀರಾ KDM ಚಿನ್ನ ಅಂಗೆಲ್ಲ, ಅದೆಲ್ಲ ಬೇಡ. ಅದರಲ್ಲೆಲ್ಲ 80% ಗೋಲ್ಡ್ ಇರುತ್ತೆ, ಮತ್ತು 75 ಇರುತ್ತೆ. 18 ಕ್ಯಾರೆಟ್ ಎಲ್ಲ ತೊಗೋಬೇಡಿ. ಆಲ್ಮೋಸ್ಟ್ ಬಂದು ನೀವು ತೊಗೋಬೇಕಾಗಿರೋದು ಏನಪ್ಪ ಅಂತಂದರೆ 22 ಕ್ಯಾರೆಟು 916 ಆಗಿರಬೇಕು. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದರಲ್ಲಿ 22 ಕ್ಯಾರೆಟ್ 916 ಕಂಪ್ಲೀಟ್ ಆಗಿದೆ ನೋಡಿ. ಈ ಥರ ನೀವು ತಗೊಳ್ಳೋವಾಗ ನಿಮಗೆ ಖಂಡಿತವಾಗ್ಲೂ ಇದು ಬಾಳಿಕೆನೂ ಬರುತ್ತೆ, ತುಂಬ ದಿವಸನೂ ನಮ್ಮ ಕೈಯಲ್ಲಿ ಇದಿರತ್ತೆ. ಪದೇ ಪದೇ ಚೇಂಜ್ ಮಾಡೋ ವಿಷಯ ಅಲ್ಲ ಅಲ್ವಾ. ಪದೇ ಪದೇ ಚೇಂಜ್ ಮಾಡೋದಕ್ಕೆ ಪದೇ ತೊಗೊಳ್ಳೋದಕ್ಕೂ ನಮ್ಮ ಹತ್ರ ಆವಾಗ ದುಡ್ಡು ಇರುತ್ತೋ ಇಲ್ವೋ. ಸೊ ಹಾಗಾಗಿ ಒಂದು ಸ್ವಲ್ಪ ದುಡ್ಡಿರೋವಾಗಲೇ ಕೂಡಿಟ್ಟು ಇಲ್ಲ ಗೋಲ್ಡ್ದು ಚೀಟ್ ಹಾಕಿನೂ ನೀವು ತೊಗೊಳ್ಳೋದು ಬೆಸ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.